ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ. ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಯೋಗ ದಿನ. ಡಾಕ್ಟರ್ ಎಸ್.ಆರ್. ಪಾಟೀಲ್ ಅಧ್ಯಕ್ಷತೆ. ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ. ರಾಜೂರು ಗ್ರಾಮ ಪಂಚಾಯತ್ನಲ್ಲಿ ಕೆಲ ಕಾಲ ಗೊಂದಲ. ಪಿಡಿಒಗೆ ಘೇರಾವ್ ಹಾಕಿದ ದಿಂಡೂರು ಗ್ರಾಮಸ್ಥರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ಕೈ ನಾಯಕರಿಂದ ಪ್ರತಿಭಟನೆ. ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ. ವಾರ್ತೆಗಳ ವಿವರ. ಎಸ್.ಎ. ಮಾನ್ವಿ ಲಾ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಯಿತು. ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ. ಇದು ನಮ್ಮ ದೇಹದ ಅಂಶಗಳನ್ನು ಸಮತೋಲನಗೊಳಿಸುವ ಮೂಲಕ ನಾವು ಮಾಡುವ ವ್ಯಾಯಾಮ. ಇದಲ್ಲದೆ ಇದು ಧ್ಯಾನ ಮತ್ತು ವಿಶ್ರಾಂತಿ ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಯೋಗವು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡುತ್ತದೆ. ನಮ್ಮ ಒತ್ತಡ ಮತ್ತು ಆತಂಕವನ್ನು ಬಿಡುಗಡೆ ಮಾಡಲು ಯೋಗದಿಂದ ಮಾತ್ರ ಸಾಧ್ಯ. ಯೋಗ ಕ್ರಮೇಣ ಜನಪ್ರಿಯತೆಯನ್ನು ಗಳಿಸಿತು ಮತ್ತು ಈಗ ವಿಶ್ವದ ಎಲ್ಲ ಪ್ರದೇಶಗಳಲ್ಲಿ ಹರಡಿತು. ಇದು ಜನರನ್ನು ಸಾಮರಸ್ಯ ಮತ್ತು ಶಾಂತಿಯಿಂದ ಒಂದುಗೂಡಿಸುತ್ತದೆ. ಯೋಗದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೀವು ಯೋಗವನ್ನು ಅಭ್ಯಾಸ ಮಾಡುವಾಗ ಹೆಚ್ಚಿನ ತಾಳ್ಮೆ ಮಟ್ಟವನ್ನು ಸಹ ಬೆಳೆಸಿಕೊಳ್ಳುತ್ತೀರಿ ಮತ್ತು ಇದು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ನೀವು ಉತ್ತಮ ಮಾನಸಿಕ ಸ್ಪಷ್ಟತೆ ಮತ್ತು ಉತ್ತಮ ತಿಳುವಳಿಕೆಯನ್ನು ಪಡೆಯುತ್ತೀರಿ. ಉತ್ತಮವಾಗಿ ನಿದ್ರೆ ಮಾಡಲು ಯೋಗವು ನಿಮಗೆ ವಿಶ್ರಾಂತಿ ನೀಡುತ್ತದೆ. ಯೋಗವು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ. 8ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೆಎಲ್ಇ ಸಂಸ್ಥೆಯ ಎಸ್.ಎ. ಮಾನ್ವಿ ಕಾನೂನು ಮಹಾವಿದ್ಯಾಲಯದಲ್ಲಿ ಆಚರಿಸಲಾಯಿತು. ಜೆಎಸ್ವಿವಿ ಸಂಸ್ಥೆಯ ಶಿವಾನಂದ ಯೋಗ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಾನಂದ ಯೋಗ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಎಸ್.ಎಸ್. ಹಿರೇಮಠ್ ಅವರು ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಜೀವನ ನಡೆಸಲು ಯೋಗಾಭ್ಯಾಸದ ಮಹತ್ವ ಕುರಿತು ವಿವರಿಸಿದರು. ಜೊತೆಗೆ ಯೋಗದ ಹಲವು ಆಸನಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಪ್ರಾಚಾರ್ಯರಾದ ಡಾಕ್ಟರ್ ಎಸ್.ಆರ್. ಪಾಟೀಲ್ ರವರು ತಮ್ಮ ಅಧ್ಯಕ್ಷತೆಯ ಭಾಷಣದಲ್ಲಿ ನಿರಂತರವಾಗಿ ಯೋಗಾಭ್ಯಾಸ ಮಾಡಿ ಒತ್ತಡರಹಿತ ಜೀವನಕ್ಕೆ ಹಾಗೂ ಆರೋಗ್ಯಕರ ಜೀವನಕ್ಕೆ ಒತ್ತು ನೀಡಬೇಕೆಂದು ವಿದ್ಯಾರ್ಥಿಗಳಿಗೆ ಹೇಳಿದರು. ಹೇಳ್ತಾ ಇದ್ರು ಎಲ್ಲ 15-16 ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಮುಗಿದ ಮೇಲೆ ಇವು ಡಿಪಾರ್ಟ್ಮೆಂಟ್ ಬರ್ತಂಗೆ ಎಲ್ಲ ಲೇಟ್ ಆಗಿರ್ತದೆ. ಅವಾಗ ಯೋಗ ಮಾಡ್ರಿ ಅಂತ ಹೇಳಿ ಕಳಿಸ್ತೀರಿ, ಅದೇನು ಉಪಯೋಗ ಆಗೋದಿಲ್ಲ. ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ವೆರ್ ಯು ಕ್ಯಾನ್ ಸ್ಟಾರ್ಟ್ ದ ಯೋಗ. 8th ಇಂಟರ್ನ್ಯಾಷನಲ್ ಲೆವೆಲ್ನಾಗ ಮಾಡ್ತಾ ಇದ್ದೀವಿ. ನಮ್ದೇ ಕೊಡುಗೆ ಇದು ಯೋಗ ಅನ್ನೋದು. ಸರ್ ಹೇಳಿದ್ರು ಡ್ರಗ್ ಲೆಸ್ ಅನ್ನುವಂಥ ಒಂದು ಥೆರಪಿ ಇದು. ಇದಕ್ಕೆ ಯಾವುದೂ ಏನೂ ಬೇಡ, ನಿಮ್ಮ ಟೈಮ್ ಬೇಕಿದೆ. ಆ್ಯಂಡ್ ದ ಟೈಮ್ ಇಸ್ ಆಸ್ ಯು ನೋ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ ಮೋಷನ್ಸ್ ಹಗಲೆಲ್ಲ ಹೇಳ್ತಿರ್ತಾರೆ. ಈ ಮೇಕ್ಸ್ ಇಟ್ ಅ ಪಾಯಿಂಟ್ ಟು ಟೆಲ್ ದಟ್ ವೆನೆವರ್ ವಿ ಹ್ಯಾವ್ ಅ ಮೀಟಿಂಗ್, ಯಾವಾಗ ಮೀಟಿಂಗ್ ಆಗಲಿ ಯಾವ್ದಾರ ಹುಟ್ಟಿದಬ್ಬ ಆಗಲಿ ಏನೇ ಇರಲಿ, ಈಗ ಮೇಕ್ಸ್ ಇಟ್ ಅ ಪಾಯಿಂಟ್ ಸರ್ ಹೆಲ್ತ್ ಇಸ್ ವೆಲ್ತ್ ಕಾಯ್ಕೊಳ್ಳಿ. ಅದಕ್ಕೆ ಈ ಹೆಲ್ತ್ಗೆ ಅಡಿಷನ್ ಆಗಿ ಇರೋದ ಯೋಗ. ಮೇಕ್ ಇಟ್ ಅ ಗ್ರೇಟ್ ಒನ್. have a wonderful life, meaningful life. ಸ್ಟ್ರೆಸ್ ಈಗಿನ ಕಾಲದಾಗ ಎಲ್ಲ ಹುಡುಗರಿಗೆ ಒಂದಿತ್ತ ಹೇಳ್ಕೊಂಡು ಈ ನರ್ಸರಿ ಹೇಳ್ಕೊಂಡು PG ಕಡೆ ಹುಡುಗರಿಗೂ ಸ್ಟ್ರೆಸ್ ಅದ, ನೌಕರಿ ಮಾಡ್ಕೊಂತ ಐತೆ. ಆದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ನಾಗ ಇವತ್ತು 10 ನಿಮಿಷ ನಿಮಗೋಸ್ಕರ ನೀವು ತಕ್ಕೊಂಡ್ಬಿಟ್ರೆ ಯೋಗ ಮುಖಾಂತರ ಯು ಕ್ಯಾನ್ ಲೀಡ್ ಅ ಬೆಟರ್ ಲೈಫ್ ಅನ್ಕೋತೀನಿ. ಸೊ ದೇರ್ ಇಸ್ ಅ ವಾರ್ಮ್ ಥ್ಯಾಂಕ್ಸ್ ಫ್ರಮ್ ಆಲ್ ಆಫ್ ಅಸ್ ಟು
to SS Element and his team for a wonderful speech and make us know what is yoga is. ಬರೀ ಕೇಳ್ತೀವಿ ಸರ್ ಹೇಳ್ದಂಗೆ ಟಿ ವಿನ ನೋಡ್ತೀವಿ, ಬುಕ್ ಓದ್ತೀವಿ, ಕಡೆ ಎಲ್ಲ ಮಾಡ್ತೀವಿ. ಅದ್ರಲ್ಲಿ ನಮಗದು ಪೇಷನ್ಸೇ ಇಲ್ಲ, ಅಷ್ಟು ತಾಳ್ಮೆನೇ ಇಲ್ಲ ಅದನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಸಿನ್ಸಿಯರ್ ರಿಕ್ವೆಸ್ಟ್ ಸರ್, ನನ್ನ ಹುಡುಗರಿಗೆ ನೀವು ಬೇಸಿಕ್ ಆಸನ ಈಗ ಹೇಳ್ಕೊಡ್ಬೇಕು, ಒಂದು 5 ಹೇಳ್ಕೊಡ್ರಿ. ಕರೋನಾ ಟೈಮ್ನಾಗ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕಾಗಿತ್ತು, ಗೊತ್ತಲ್ಲ ಯಾವ ಆಸನ ಎಷ್ಟೊಂದು ಡಿಸ್ಪ್ಲೇ ಆಗಿರ್ತಿದ್ದು ಯೂಟ್ಯೂಬ್ನಾಗ ಬರೀ ಇದು ಇಮ್ಯುನಿಟಿ ಜಾಸ್ತಿ ಆಯಿತು, ಕೊರೋನಾ ಹೋಯಿತು ಅಂದ್ಕೊಂಡು ಮತ್ತೆ ಎಲ್ಲಿಗೆ ಬಂದಿದ್ರು, ಮತ್ತೆ ಅದೇ ಸ್ಥಿತಿ ಬ್ಯಾಕ್ ಟು ಪವೀನೇನ ನಮಗೆ ಬ್ಯಾಕ್ ಟು ಸ್ಕ್ವೇರ್ ಸೇಮ್ ಸಿನಾಗಿ ಮತ್ತು ಬಿಟ್ಟುಬಿಟ್ಟಿವಿ. ಮತ್ತೆ ಇಮ್ಯುನಿಟಿ ಜಾಸ್ತಿ ಬೇಕಾದ್ರೆ ಮತ್ತೆ ವಿಚಾರ ಮಾಡೋಣ ಅಂತ, ಅಲ್ಲಿ ತನಕ ಯಾವುದೇ ವಿಚಾರ ಮಾಡೋದು ಬೇಡ, ಸ್ಟ್ರೆಸ್ ಆಗ್ತಾ ಹೋಗಬೇಕು. ದಿಸ್ ಇಸ್ ವಾಟ್ ಯು ಥಿಂಕ್ ಆಫ್, ಬಟ್ ಇಟ್ಸ್ ರಾಂಗ್ ವೇ ಆಫ್ ಅಪ್ರೋಚ್ ಟುವರ್ಡ್ಸ್ ಲೈಫ್. ಸೊ ಆಸ್ ಐ ಸೆಡ್, ಯು ಆರ್ ಗೋಯಿಂಗ್ ಟು ಬಿ ಟೆಸ್ಟೆಡ್ ನಾ. ಬೇಸಿಕ್ ಒಂದು 5 ಆಸನ ಹೇಳ್ಕೊಡ್ತಾರೆ, ನರ ತೊಡ್ಕೊಳ್ಳುವಂಥದ್ದು ಯಾವುದೂ ಇಲ್ಲ, ಈಸಿ ಗೋಯಿಂಗ್ ಇರ್ತಾವೆ, ಅವ್ರು ಹೇಳ್ಕೊಡ್ತಾರೆ, ಅದನ್ನು ಮಾಡಿರಿ. ಆಯ್ತು, ನಿಮ್ಗೆ 106 ಕೋಟಿ ಇಲ್ಲಿದೆ, ಅದ್ರ ಜೊತೆ ಸಕ್ಕರೆ ಕಾಯಿಲೆ ಇದೆ, ಬ್ಯಾಕ್ ಪೇನ್ ಇದೆ, ಕ್ಯಾನ್ಸರ್ ಇದೆ, ಡಯಾಬಿಟಿಸ್ ಇದೆ, ಥ್ರೋಟ್ ಇನ್ಫೆಕ್ಷನ್ ಐತಿ, ಡೈಜೆಸ್ಟಿವ್ ಡಿಸಾರ್ಡರ್ ಐತಿ, ಕಾನ್ಸ್ಟಿಪೇಷನ್ ಐತಿ, ಅಬ್ಡಾಮಿನ್ ರಿಲೇಟೆಡ್ ಆಲ್ ಡಿಸೀಸ್, cardiac related all disease. What you will enjoy? ಎಲ್ಲ ದುಡ್ಡು ಐತಿ, ನಿಮ್ಮ ಕಡೆನೇ ಐತಿ, ಅದ್ರ ಜೊತೆ ಎಲ್ಲ ಡಿಸೀಸು ನಿಮ್ಮ ಜೊತೆ ಅದಾವ. ಯೋಗ, ಇಟ್ ಈಸ್ ಎ ಡ್ರಗ್ಲೆಸ್ ಥೆರಪಿ. ಯೋಗ ಟ್ರೀಟ್ಸ್ ವೆರಿ ವೆಲ್, ಲೈಕ್ ಆಲ್ ದ ಮೆಡಿಕಲ್ ಸೈನ್ಸ್ ಟ್ರೀಟ್ಸ್ ವೆರಿ ವೆಲ್. ಆಲ್ ದ ಮೆಡಿಕಲ್ ಸೈನ್ಸ್ ಟ್ರೀಟ್ಸ್ ವೆರಿ ವೆಲ್ with the help of some medicine. All the medical science like allopathy, homeopathy, naturopathy, ayurveda, siddha and yunan, all the medical science are very good, treats very well to body only with the help of medicine. But yoga is not like that. Without help of any medicine, without any side effect, this is the speciality of our Indian holy science, that is yoga. ಹಾಗಾಗಿ ವಿಶ್ವಕ್ಕೆ ನಾವು ಗುರುವಾಗಿ ನಿಂತಿದ್ದೇವೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಜಗತ್ತಿನ 196 ರಾಷ್ಟ್ರಗಳು ಇವತ್ತು ನಮಗೆ ರಿಪೋರ್ಟ್ ಮಾಡ್ಕೊತಾವ 12 ಗಂಟೆಯ ಒಳಗಾಗಿ. ಇಟ್ ಈಸ್ ದ ಕೆಪಾಸಿಟಿ ಆಫ್ ಇಂಡಿಯನ್ ಹೋಲಿ ಸೈನ್ಸ್, ದಟ್ ಈಸ್ ದ ಯೋಗ. ಯೋಗ ಇಸ್ ದ ಡಾಕ್ಟರ್ಸ್ ಆಫ್ ಆಲ್ ಡಾಕ್ಟರ್, ಬಿಕಾಸ್ ಆಲ್ ದ ಡಾಕ್ಟರ್ಸ್ ಆರ್ doing yoga. All the doctors are doing yoga. They are not hating yoga. Why? Because they know yoga, it is a preventive science. ದೇಹಕ್ಕೂ ಮನಸ್ಸಿಗೂ ಏನೂ ಬರಲಾರ್ದಂಗ ನೋಡ್ಕೊಳ್ತಕ್ಕಂತಹ ವಿಶ್ವದ ವಿಶಿಷ್ಟ ವಿಭಿನ್ನವಾಗಿರ್ತಕ್ಕಂತಹ ವಿಜ್ಞಾನ ಏನಾದರೂ ಐತೆ ಅಂತಂದ್ರೆ ದಟ್ ಈಸ್ ಯೋಗ. ಯೋಗ ಭೇದ ಮುಕ್ತ ಶಿಕ್ಷಣ. ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಅಂತಸ್ತಿನ ಭೇದ ಇಲ್ಲ, ಎಲ್ಲಕ್ಕೂ ಮಿಗಿಲಾಗಿ ಲಿಂಗ ಭೇದವಿಲ್ಲದಂತಹ ವಿಶ್ವದ ವಿಶಿಷ್ಟ ವಿಜ್ಞಾನವೇ, ವಿಶಿಷ್ಟ ಶಿಕ್ಷಣವೇ, ವಿಶೇಷ ವಿಜ್ಞಾನವೇ ಯೋಗ ಅಂತ ಹೇಳಿ. ನೋಡಿ, ಎಲ್ಲರೂ ಸಮಾನ. ಇದ್ರಾಗ ಬಹಳಷ್ಟು ಶ್ರೀಮಂತರದೇವಿ, ಹಣದಿಂದ, ಬಹಳಷ್ಟು ಬಡತನದಿಂದ ನೊಂದವರ ದೇವಿ, ಮಧ್ಯಮ ವರ್ಗದವರ ದೇವಿ, ಸ್ತ್ರೀಯರ ದೇವಿ, ಪುರುಷರ ದೇವಿ, ಮಕ್ಕಳ ಅದಾರ, ಹಿರಿಯ ವಯಸ್ಸಿನವರು ಅದಾರ, ಎಲ್ಲರೂ ಸಮಾನತೆ. ಎಲ್ಲರೂ ಕೆಳಗೆ ನಾವು ಕೂತಿರ್ತೀವಿ ಒಟ್ಟಾಗಿ. ಅದಕ್ಕೆ ಭೇದ ಮುಕ್ತ ಶಿಕ್ಷಣ ಅಂತ ಹೇಳ್ತೇವೆ. ಸ್ವಾಮಿ ವಿವೇಕಾನಂದರ ಮಾತನ್ನ ನಾವಿಲ್ಲಿ ಸ್ಮರಿಸ್ಕೋಬೇಕು. ಯೋಗ 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 ಯಾಕೆ ವಿವೇಕಾನಂದರು ಇದನ್ನು ಹೇಳಿದರು? ಒಂದು ಮಾತು ಹೇಳ್ತಾರೆ, ನಿತ್ಯ ಯೋಗ ಸಾಧನೆಯೇ ಸತ್ಯ ಶೋಧನೆಯ ಮೈಲುಗಲ್ಲು. ನಿತ್ಯ ಯೋಗ ಸಾಧನೆಯೇ ಸತ್ಯ ಶೋಧನೆಯ ಮೈಲುಗಲ್ಲು.
ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಮೂರ್ಶಿಳ್ಳಿನ್ ಸ್ವಾಗತಿಸಿದರೆ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ CB ರಂಗಟ್ಟಿಮಠ ವಂದಿಸಿದರು. ವಿದ್ಯಾರ್ಥಿನಿ ವೈಶಾಲಿ ಕುಲಕರ್ಣಿ ಸ್ವಾಗತಿಸಿದರು. ಮಹಾಂತೇಶ್ ಮಡ್ಡಿ ನಿರೂಪಿಸಿದರು. ಕಾರ್ಯಕ್ರಮಕ್ಕೆ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಸಾಕ್ಷಿಯಾದರು. ರಾಜೂರು ಗ್ರಾಮ ಪಂಚಾಯತ್ PDO BN ಇಟಗಿಮಠ ಮತ್ತು ದ್ಯಾನಮ್ಮ ರಾಠೋಡ್ ಅವರ ಪತಿ ಶೇಖಪ್ಪ ರಾಠೋಡ್ ಅವರನ್ನು ದಿಂಡೂರು ಗ್ರಾಮದ ರೈತರು ಘೇರಾವ್ ಹಾಕಿದರು. ರಾಜೂರು ಗ್ರಾಮ ಪಂಚಾಯತ್ PDO BN ಇಟಗಿಮಠ ಮತ್ತು ಅಧ್ಯಕ್ಷೆ ದಾನಮ್ಮ ರಾಠೋಡ್ ಅವರ ಪತಿ ಶೇಖಪ್ಪ ರಾಠೋಡ್ ಅವರನ್ನು ದಿಂಡೂರು ಗ್ರಾಮದ ರೈತರು ಘೇರಾವ್ ಹಾಕಿದರು. ಈ ವೇಳೆ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ದಿಂಡೂರು ಗ್ರಾಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂದಿರುವ ಕೆರೆಯಲ್ಲಿ ಹೂಳೆತ್ತಲು ನರೇಗಾ ಯೋಜನೆಯಡಿ ಅರ್ಜಿ ಸಲ್ಲಿಸಲಾಗಿತ್ತು. ಹೀಗಾಗಿ ಸೋಮವಾರ ಗ್ರಾಮಸ್ಥರು ಮೊದಲು ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು. ಬಳಿಕ ಕೆರೆ ಹತ್ತಿರ ಹೋದರು. ಅಲ್ಲಿ PDO ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರನ್ನು ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮುಳ್ಳಿನ ಬೇಲಿ ಹಾಕಿ ಗ್ರಾಮಸ್ಥರು ಅಧ್ಯಕ್ಷರು ಹಾಗೂ PDO ಅವರನ್ನು ಘೇರಾವ್ ಹಾಕಿದರು. PDO ಸಿಗುವುದಿಲ್ಲ ಎಂಬ ಅಸಮಾಧಾನದಲ್ಲಿ ಗ್ರಾಮಸ್ಥರು ಇದ್ದರು. ಆರ್ಥಿಕ ವರ್ಷದಾಗ ಕೂಲಿಕಾರನ್ನ ನಾವು ಎಷ್ಟೋ ಸಂಖ್ಯೆಯಲ್ಲಿ ಕಳಿಸ್ಬೋದು. ಕಳಿಸಿಂದ ನಾವು NMR ತುಂಬಿಕೊಂಡು ಪಾವತಿ ಮಾಡ್ತಿದ್ವಿ. ಈಗ ಹಂಗಿಲ್ಲ ರೀ. NMS ಅಂದ್ರೆ ಇವ್ರಿಗೆ ಎಷ್ಟು ಮಂದಿ ನಾವು ಬಿಫೋರ್ ಇವ್ರಿಗೆ ಎಷ್ಟು ಮಂದಿ ಬರ್ತಾರೆ ಅವ್ರಿಗೆ ಮೊದಲ NMR ಹಾಕ್ಬೇಕು. ಇವ್ರಿಗೆ ಆ್ಯಪ್ನೇ ತುಂಬಿಕೊಟ್ಟಿರ್ತೀವಿ NMS ಹಾಜರಿ ತೊಗೊಳಕ್ಕೆ. ಇವ್ರಿಗೆ ಯಾರಿಗೆ ಮೇಟ್ಗೆ ಅವರು ನೀವು ಕೆಲಸ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ರೆ ಹೊರತು ಅವ್ರಿಗೆ ಎಷ್ಟು ದಿವಸ ನಾನು ಕೆಲಸ ಕೊಡ್ತೇನೆ ಅನ್ನೋದ್ರ ಬಗ್ಗೆ ನೀವು ನಾ ಹೇಳಕ್ ಬಂದಿದ್ದೇನೆ. ಇವ್ರು JCB ಹಚ್ಚಿ ಬಳಸ್ತಾರ. ಅಲ್ಲ ಒಂದ್ ನಿಮಿಷ ನೋಡ್ರಿ, ಈ ವರ್ಷ ಕೆಲಸನ ಕೊಟ್ಟಿಲ್ಲ ಅಂದ್ರೆ JCB ಮಾತಾ ಬರಂಗಿಲ್ಲ. ಮುಂದಿನ ಇವ್ರು ಏನು ಬೇಡಿಕೆ ಅದಾವಲ್ರಿ ಇವನ್ನೆಲ್ಲವೂ ನಾವು ಮೇಲೆ ಚರ್ಚೆ ಮಾಡ್ಕೊಂಡು ನಮ್ಮ ಹಂತದೊಳಗೆ ಏನು ಸಾಧ್ಯ ಐತೈತಿ ಇವ್ರು 100 ದಿವಸ ಕೆಲಸ ಒದಗಿಸೋಳಕ್ಕೆ ನಾವು ಸರ್ ದಿಂಡೂರು ಗ್ರಾಮದ ನಾವು ಇದು ಏನು ಕೂಲಿಕಾರರು 6 ನಂಬರ್ ಫಾರಮ್ ಏನು ತುಂಬಿಕೊಟ್ಟಿದ್ರಲ್ಲ ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಶುಕ್ರವಾರ ದಿವಸನ ಈ ಕೆರೆ ಹೋಳು ಎತ್ತು ಕಾಮಗಾರಿಗೆ NMR ಹಾಕಿದ್ವಿ. ಅಂದರೆ ಇವತ್ತಿನ ಕೆಲಸದ ಸಲುವಾಗಿ. ಅಂದರೆ ಈಗ ಈ MGNRE ಯೋಜನೆ ಈ ಸಿಸ್ಟಮ್ ಏನೈತೆ ಅಂದರೆ NMS ಅಂತ ಐತಿರಿ. ಅದು ಮೊದಲ ಈ ಕೂಲಿಕಾರರ ಕೆಲಸಕ್ಕೆ ಈಗ ಕೆಲಸ ಮಂಜೂರಾತ್ರೆಲ್ಲ ಕಳಿಸ್ಬಿಡ್ತಿದ್ವಿ. ಈಗ ಹಂಗಿಲ್ಲ. ನಾವು NMS ಅಂದರೆ NMR ತೆಗೆದು ಆ NMRನ್ನು ಅವ್ರಿಗೆ ನಿಮ್ದು NMR ಇಂಥ ತಾರೀಕಿನ ದಿವಸ ನಾವು ಕೆಲಸಕ್ಕೆ ನೀವು ಬರಬೇಕು, ನಿಮ್ಮ NMR ತೆಗೆದೀವಿ ಅಂತಂದು ನಾವು ಅವ್ರಿಗೆ ತಿಳಿಸಿ ನಾವು ಹೇಳಿ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡೋ ಹೊತ್ತಿನ NMS ಅಂದರೆ ಅಲ್ಲೇ ನಾವು GPS ಅವರು ಅಳವಡಿಸಿದಾಗ ಅವ್ರದ್ದು ಹಾಜರಿ ತುಂಬುತ್ತಾರೆ. ಆ ಸಿಸ್ಟಮ್ ವ್ಯವಸ್ಥೆ ಒಳಗೆ ನಾವು ಬಿಫೋರ್ ಈ ಸೋಮವಾರ ದಿವಸ ಈ ಕೆಲಸ ಹಮ್ಮಿಕೋಬೇಕಂತಂದು ನಾವು NMR ತುಂಬಿ ಸಾರ್ವಜನಿಕರಿಗೆ ತಿಳಿಸಿ ಹೇಳಿದ್ವಿ. ಆದ್ರೆ ಅದು ನಿನ್ನೆ ಮೊನ್ನೆ 2 ದಿವಸ ಅತಿ ಮಳೆ ಆಗಿದ್ದರಿಂದ ಪೂರ್ತಿ ಕೆರೆ ಹೋಳು ತುಂಬಿಡತ್ರಿ. ಅದು ತುಂಬಿಡತ್ತೆ.
ಈಗ ನಾವು ಹೋಳೆತ್ತು ಕಾಮಗಾರಿ ಇಟ್ಕೊಂಡಿವಿ. ಜಂಗಲ್ ಕಟಿಂಗಿಗೆ ನಮ್ಮಲ್ಲೇ 10% ಇರುತ್ತೆ. ಅಂದರೆ 9 ಲಕ್ಷ ಚಿಲ್ಲರ ಈ ಕಾಮಗಾರಿಗೆ ನಾವು ಅಂದಾಜು ಮೊತ್ತ ಇಟ್ಕೊಂಡಿವಿ. 9 ಲಕ್ಷ ರೂಪಾಯಿದಾಗ 90,000 ರೂಪಾಯಿ ನಾವು ಜಂಗಲ್ ಕಟಿಂಗ್ ಮಾಡ್ಬೋದು. ಉಳಿದಿದ್ದನ್ನು ನಾವು ಹೂಳು ಎತ್ತಬೇಕಾಗಿತ್ತು. ಹೂಳು ಎತ್ತೋ ಸಲುವಾಗಿ ಅಂದರೆ ನೀರು ನಿಂತು ಬಿಡುತ್ತೆ. ಅದಕ್ಕೆ ಅನಿವಾರ್ಯ ಕಾರಣದಿಂದ ಈ ಕೂಲಿಕಾರರು ಮತ್ತು ನಮ್ಮ ಕೆಲಸ ಕೊಟ್ಟಂಥ ಗ್ರಾಮ ಪಂಚಾಯತಿ ಬಂದಿದ್ದರು. ನಾವು ಎಲ್ಲರೂ ಹೋಗೋಣ ನೋಡ್ರಿಪ್ಪ ಅಲ್ಲಿ ಏನು ಸಾಧ್ಯತೆ ಐತಿ ಅಂತಂದು ಈ ಸ್ಥಳಕ್ಕೆ ಬಂದಿದ್ರು. ಈಗ ಅವರು ಹೇಳೋ ಪ್ರಕಾರ ಏನಿದೆ ಅಂತಂದರೆ, ಸರ್ ನಮಗೆ ಇದುವರೆಗೂ ದಿಂಡೂರು ಗ್ರಾಮಕ್ಕೆ ನರೇಗಾ ಯೋಜನೆಯಲ್ಲಿ ಕೆಲಸನೇ ಕೊಟ್ಟಿಲ್ಲ, ಹಾಗಾಗಿ ನಾವು ಬರ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಕೆಲಸ ಇದುವರೆಗೂ ಕೊಟ್ಟಿಲ್ಲ. ಈ ಮುಂಚೆ ನೀವು ಅರ್ಜಿ ಕೊಟ್ಟಿದ್ರಾ ಗ್ರಾಮ ಪಂಚಾಯತಿಗೆ? 6 ನಂಬರ್ ಫಾರ್ಮ್ ಎಲ್ಲ ಕೊಟ್ಟಿದ್ದೀರಿ? ಈಗ ನಮ್ದು ಅಂದ್ರೆ ಆಯ್ತು ಅವ್ರು ಹೇಳ್ತಾರಲ್ರಿ, ಈ ಹಿಂದೆ ನಾವು ಬ್ಯಾಕ್ 15 ದಿವಸದ ಹಿಂದೆ ನಾವು ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವನ್ನ ಏನೋ ಅರಿವಿ ವರ್ಕ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಬದು ನಿರ್ಮಾಣ, ಸಾರ್ವಜನಿಕರ ಬದು ನಿರ್ಮಾಣ ಅಂದರೆ ಎತ್ತರ ತಳಮಟ್ಟದಿಂದ ಎತ್ತರ ಪ್ರದೇಶವರೆಗೆ ಬದು ನಿರ್ಮಾಣ ಕಾಮಗಾರಿಗೆ ನಾವು ಆಲ್ರೆಡಿ ಇಲ್ಲೇ 600 ಕೂಲಿಕಾರರಿಗೆ NMR ಹಾಕಿದ್ವಿ. ಹಾಕಿನೇ ಕೆಲಸ ಕೊಡ್ಬೇಕಂತ ಹೋದಾಗ ಆವಾಗೂ ಮಳೆ ಹತ್ತಿ ಅವರು ರೈತರು ಇಲ್ಲ ನಮ್ಮಲ್ಲಿ ಜಮೀನು ನಾವು ಬಿತ್ಕೊಂತೀವಿ. ನೀವು ಬೇರೆ ವಿಷಯ ಮಾತಾಡ್ತಾ ಇದ್ರಿ, ಅದು ಬಿಡಿ. ಈಗ ದಿಂಡೂರು ಗ್ರಾಮ ಬಿಟ್ಟು ಬೇರೆ ಗ್ರಾಮದೊಳಗೆ ಎಷ್ಟು ಸತಿ ನರೇಗಾ ಯೋಜನೆ ಒಳಗೆ ಕೆಲಸ ಕೊಟ್ಟಿರಿ? ಎಷ್ಟು ದಿವಸ ಕೆಲಸ ಮಾಡ್ತೀವಿ? ಈ ಹಿಂದೆ ನಾವು ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹಿಂದಿಂದ ಅವ್ರು ಮಾತಾಡ್ತಾ ಇಲ್ಲ, ನಮಗೆ ಈ ವರ್ಷದ ಈ ಆರ್ಥಿಕ ವರ್ಷದ ಮಾತಾಡ್ತಾ ಇದ್ದಾರೆ. ಆರ್ಥಿಕ ವರ್ಷ 8 ದಿವಸ 10 ದಿವಸದಿಂದ ಆರ್ಥಿಕ ವರ್ಷ ಸ್ಟಾರ್ಟ್ ಆಗಿ 8 ದಿವಸ ಆಯ್ತಾ? ಹಂಗಿದ್ರೆ ಬಜೆಟ್ ಮಾತಾಡಿದ್ರು ಏಪ್ರಿಲ್ ಇಂದ ಅಲ್ವಾ ಬಜೆಟ್ ಮಂಡನೆ ಆಗೋದು? ನಿರ್ಮಾಣ ಮಾಡ್ಬೇಕಂತ ಹಾಕೊಂಡಿದ್ವಿ. ಅವರು 8-10 ದಿವಸದಂತ ಕೇಳ್ತಿಲ್ಲ, ಒಟ್ಟಾರೆ ಈ ವರ್ಷದ ಆರ್ಥಿಕ ವರ್ಷದಿಂದ ನಮಗೆ ಕೆಲಸನ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅವರು. 8-10 ದಿವಸದಂತ ನಾವು ಮಾತಾಡ್ತಾನಿಲ್ಲ, ಅವರು ಇಲ್ಲೇ ಇದ್ದಾರೆ. ಒಂದು ವರ್ಷದಿಂದ ಏನು ಕೊಟ್ಟಿಲ್ಲ. ಈಗ ನೀವು ಹಿಂಗೆ ಹೇಳ್ತಾ ಇದ್ರಲ್ಲ, ಈಗ ಇದು ಒಂದಾಯ್ತು. ದಿಂಡೂರು ಗ್ರಾಮ ಬಿಟ್ಟು ಬೇರೆ ಗ್ರಾಮ ಪಂಚಾಯತಿ ಒಳಗೆ, ಬೇರೆ ಗ್ರಾಮದೊಳಗೆ ಈ ಗ್ರಾಮ ಪಂಚಾಯತಿಯಿಂದ ಎಷ್ಟು ಕೆಲಸ ಕೊಟ್ಟಿದ್ದೀರಿ? ನಾವು ರಾಜೂರು ಗ್ರಾಮದಾಗ ಈಗ ಅಲ್ಲಿ ಕೆಲಸಕ್ಕೆ ಬಂದಾಗ ಎಷ್ಟು ದಿವಸ ಕೆಲಸ ಕೊಟ್ಟಿದ್ದೀರಿ? ಇದುವರೆಗೂ ಒಂದು 25-30 ದಿವಸ ಕೆಲಸ ಕೊಟ್ಟಿದ್ದೀರಿ ಪಕ್ಕ. ಅಲ್ಲ ಅವ್ರು ಮಾಡಕ್ ಕುಂತಾರ ಈಗ ಒಂದಿಷ್ಟು ಮಂದಿ ಅವ್ರು ಯಾರ್ಯಾರು ಶಿಕ್ಷಣ ತುಂಬ ಯಾವಾಗಿಂದ ಸ್ಟಾರ್ಟ್ ಆಗಿದ್ರಿ? ಈಗ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆಯ್ತು? ಕೆಲಸ ಅಂದ್ರೆ ಈಗ ಒಂದು 3-4 ಕಡೆ ಕೆಲಸ ಹಮ್ಮಿಕೊಂಡಿವಿ. ಅವ್ದು ಹೋಳೆತ್ತುವಂಥವು, ಇಲ್ಲಿ ಹೋಳೆತ್ತು ಕಾಮಗಾರಿ ಕಡಿಮೆ ಅದಾವು. ಅದಕ್ಕೆ ಸಮಸ್ಯೆ ಆಗೈತೆ ಅಷ್ಟೇ. ಇಲ್ಲ ಅದಕ್ಕೆ ಇದನ್ನ ಏನೈತಿ, ಇದಕ್ಕೆ ದಾರಿ ಹುಡುಕಿ ನಾವು ನಮ್ಮ ಮೇಲಾಧಿಕಾರಿ ಮಾತಾಡ್ಕೊಂಡು ಕಾಲಕಾಲೇಶ್ವರದೊಳಗೆ ಎಷ್ಟು ಕೊಟ್ಟಿರಿ? ಕಾಲಕಾಲೇಶ್ವರದಾಗ ಕನಿಷ್ಠ ಒಂದು 6ರಿಂದ 7 ದಿವಸ ಕೊಟ್ಟಿವ್ರಿ. 6ರಿಂದ 7 ದಿವಸ. ಬೈರಾಪುರದೊಳಗೆ ಎಷ್ಟು ಕೊಟ್ಟಿದ್ರಿ? ಬೈರಾಪುರದಾಗ ಅಲ್ಲಿ ಕೊಟ್ಟಿಲ್ರಿ. ಮೊನ್ನೆ ನೀವು ಕಾಲಕಾಲೇಶ್ವರದೊಳಗೆ ಗ್ರಾಮ ಸಭೆ ಮಾಡಿದ್ರಿ, ಅಲ್ಲೂ ಕೂಡ ಇದೇ ವಿಷಯ ಚರ್ಚೆ ಆಯಿತು. ಇಲ್ಲ ಅಲ್ಲಿ ಬೈರಾಪುರದೊಳಗೆ ನೀವು ನೀವು ಕೆಲಸ ಕೊಟ್ಟಿಲ್ಲ ಅನ್ನೋದು ಚರ್ಚೆ ಆಗಿದೆ, ಹೌದಾ? ಬೈರಾಪುರದ ಅಂದ್ರೆ ಅಲ್ಲಿನ ಈಗ ಕೆಲಸ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇದನ್ನ ರೆಡಿ ಮಾಡ್ಕೊಂಡಿದ್ವಿ. ಅಲ್ಲ, ಇಷ್ಟು ದಿವಸ ಯಾಕೆ ಕೆಲಸ ಕೊಟ್ಟಿಲ್ಲ ಅಂತ ಅವ್ರು ಕೇಳ್ತಿದ್ದಾರೆ. ಇಲ್ಲ ಕೆಲಸ ಕೊಡ್ಬೇಕಂದ್ರೆ ಈ ಮಳೆಗಾಲ ಈ ವರ್ಷ ಸರಾಸರಿಗಿಂತ ಈ ವರ್ಷ ಮುಂಗಾರಿ ಮಳೆ ಈಗ 15 ದಿವಸ ಆಗಿರ್ಬೋದು ಮಳೆಯಾಗಿ, ಆದ್ರೆ ಇದಕ್ಕಿಂತ ಮೊದಲು ಕೊಟ್ಟಿದ್ದಾರೆ. 3 ತಿಂಗಳಿಂದ ಸರ್ ನಾವು ಈಗ ವಿರಾಮ. ಬಡ ಮಕ್ಕಳಿಗಾಗಿ ಸಮಾಜದ ಕಳಕಳಿಯಿಂದ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ಆರಂಭವಾಗಿದೆ. ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಆಶೀರ್ವಾದದಿಂದ ಬಸವೇಶ್ವರ ನಗರದಲ್ಲಿ ಶಾಲೆ ಆರಂಭವಾಗಿ ಈಗಾಗಲೇ ದಶಕಗಳೇ ಕಳೆದಿದೆ. ಕಳೆದ 11 ವರ್ಷದಿಂದ ಗಜೇಂದ್ರಗಡ ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದ ಮಕ್ಕಳು ಆಗಮಿಸುತ್ತಾರೆ. ಬಸ್ ವ್ಯವಸ್ಥೆ ಇದ್ದು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ನುರಿತ ಶಿಕ್ಷಕರಿಂದ ಪಾಠಗಳು ಹೇಳಲಾಗುತ್ತೆ. ಕಾಲಕಾಲೇಶ್ವರ, ಹಮಾಲರ ಪ್ಲಾಟ್, ಗಜೇಂದ್ರಗಡ ತಾಂಡ, ಗರಡಿಮನಿ, ಶಿವಾಜಿಪೇಟೆ, ಹಿರೇಬಜಾರ್, ಭೂಮರೆಡ್ಡಿ ಪ್ಲಾಟ್, ಬೆಣಚಮಟ್ಟಿ, ನಾಗರಸಕೊಪ್ಪ, ಗೋಗೇರಿಗೆ ಬಸ್ ಸೌಲಭ್ಯವಿರುತ್ತದೆ.
ಬಡವರಿಗೆ ಕೈಗೆಟಕುವ ಫೀ ಇದೆ. ಬಡವರಿಗೂ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದೇ ನಮ್ಮ ಉದ್ದೇಶ ಎಂದು ವಿದ್ಯಾಪ್ರೇಮಿಯೂ ಆದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಲಾಲಪ್ಪ ರಾಠೋಡ್ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲಿದೆ ಶ್ರೀ ತುಳಜಾಭವಾನಿ ಶಿಕ್ಷಣ ಸಂಸ್ಥೆ. ತುಳಜಾಭವಾನಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಪ್ರವೇಶ ಆರಂಭವಾಗಿದ್ದು, ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಉತ್ತಮ ಪ್ರಜೆಯನ್ನಾಗಿಸಿ. ಇದು ತುಳಜಾಭವಾನಿ ಶಿಕ್ಷಣ ಸಂಸ್ಥೆಯ ಕಳಕಳಿಯ ಮನವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ನಂಬರ್ 8971757303 9482129034 7349694762. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಕೈ ನಾಯಕ ರಾಷ್ಟ್ರಪತಿ ಅವರಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಕೈ ನಾಯಕರು ರಾಷ್ಟ್ರಪತಿ ಅವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಗಜೇಂದ್ರಗಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ನಾಯಕರು ಬಿಜೆಪಿ ನಡೆಯನ್ನು ಖಂಡಿಸಿದರು. ದಲಿತರ ಆದರೆ ವ್ಯವಸ್ಥೆ ಆದರೆ ಸಂವಿಧಾನಕ್ಕೆ ನಮಸ್ಕರಿಸಿ ಸಂವಿಧಾನವನ್ನೇ ಸುಳ್ಳು ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇದೆಯಲ್ಲ, ಬಿಜೆಪಿ ಪ್ರವೃತ್ತಿ ಇದು ಸರಿಯಾದದ್ದಲ್ಲ. ಆದ್ರೆ ಇವತ್ತ ಇಲ್ಲಿ ಬಹಳಷ್ಟು ಕಾರ್ಯಕರ್ತರು ಹೋರಾಟಗಾರರು ಕಮ್ಮಿ ಇರ್ಬೋದು, ಆದ್ರೆ ಪ್ರತಿಯೊಬ್ಬರು ಕೂಡ ಹಳ್ಳಿಗೆ ಮತ್ತು ಕಿತ್ತಂತಿದ್ರೆ ಇಡೀ ದೇಶದ ಕೂಡ ಒತ್ತುವರಿತಕ್ಕಂಥ ವ್ಯವಸ್ಥೆಗೆ ನರೇಂದ್ರ ಮೋದಿ ಅವರು ಕಾರಣ ಆಗೋದನ್ನ ಮೊದಲಿಗೆ ಈ ಇಡಿ ಅನ್ನೋ ಸಂಸ್ಥೆಯನ್ನ ಅದು ಕೂಡ ಏನಪ್ಪಾ ಅಂದ್ರೆ ಟಿವಿಯಲ್ಲಿ ಸ್ವಚ್ಛ ಭಾರತ ಕನಸು ನೀವು ಮಾಡಿದ್ದಲ್ಲ, ಇವತ್ತು ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಅದು ನನಸು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ. ಇವತ್ತು ಬಡವರ ಪರ ಇರಬಹುದು, ದಲಿತರ ಪರ ಇರಬಹುದು, ಶೋಷಿತ ವರ್ಗಗಳ ಪರ ಇರಬಹುದು, ಎಲ್ಲ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡುತ್ತಾ ನೀವೇನಿದ್ದೀರಿ ಕೋಮು ಗಲಭೆ ನಿಲ್ಲಿಸಿ ಅಧಿಕಾರವನ್ನು ಮಾಡ್ತಾ ಇದ್ದೀರಿ. ಇವತ್ತು ಈಗಾಗಲೇ ಸೈನ್ಯಕ್ಕೆ ಸೇರಿಸಿಕೊಳ್ಳುವುದನ್ನ 2020ರಿಂದ ಬಿಟ್ಟಿದ್ದಾರೆ. ಈಗ ಅಗ್ನಿಪಥ ಎಂಬ ಹೆಸರಿನಡಿ 3-4 ವರ್ಷ ಎಲ್ಲರನ್ನ ಇಟ್ಕೊಂಡು ನೀವು ಕೆಲಸ ಮಾಡಬೇಕಂತ ಅಗ್ನಿಪಥ ಅಂತ ಮಾಡ್ತಾರೆ. ಅವತ್ತು 3 ವರ್ಷ ಕೆಲಸ ಮಾಡಿ 3-4 ವರ್ಷ ಕೆಲಸ ಮಾಡಿಂದ ಅವ್ರ ಮತ್ತೆ ಬಂದು ನಿರುದ್ಯೋಗ ಆಗ್ತಾರೆ. ಇವತ್ತು ಸೈನ್ಯಕ್ಕೆ ಸೇರುವರಾದ್ರೆ ಯಾರದೇ ರಾಜಕಾರಣಿಗಳ ಮಕ್ಕಳು ಸಾವುಕಾರ ಮಕ್ಕಳು ಸೇರಲ್ಲ, ಬಡವರ ಸೇರ್ತಾರ. ಅಂತವನ್ನ ತಿಳ್ಕೋಬೇಕು. ಅಗ್ನಿಪಥಗಳ ಮೂಲಕ ನೀವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗಲು ಮಾಡಲು ವ್ಯವಸ್ಥಿತವಾಗಿ ಸಂಚನೆಯನ್ನು ಇಟ್ಟುಕೊಂಡಿದ್ದೀರಿ. ಇವತ್ತು ಅದನ್ನು ನಾವೆಲ್ಲ ಖಂಡಿಸ್ತೇವೆ. RSS ಮುಖಾಂತರ ಅಗ್ನಿಪಥದ ಮೂಲಕ RSS ಗಳ ಚಡ್ಡಿಗಳನ್ನು ಸೇರಿಸಿ ಇವತ್ತು ಪ್ರಜಾಪ್ರಭುತ್ವ ಮುಂದಿನ ದಿನಮಾನಗಳಲ್ಲಿ ಕಗ್ಗಲೆಯನ್ನು ಮಾಡಬೇಕಂತ ಸಂಚು ರೂಪಿಸಿಕೊಂಡಿದ್ದೀರಿ. ಅದೆಲ್ಲವನ್ನ ನಾವು ಸಹಿಸಿಕೊಳ್ಳಲ್ಲ. ಅದನ್ನ ನಿಮಗೆ ನಾವು ವಿರೋಧಿಸುತ್ತೇವೆ. ಅಗ್ನಿಪಥ ಅಂತ ಯೋಜನೆಗಳು ನಮಗೆ ಬೇಡ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇದೆ. ಕೆಲವಷ್ಟು ಮನವಾದಿಗಳಿಗೆ ಆ ಸಂವಿಧಾನವನ್ನ ತಿರುಚಿ ತಮ್ಮ ಇಚ್ಛಾ ಪ್ರಕಾರವಾಗಿ ಸಂವಿಧಾನವನ್ನು ತಿದ್ದಲಿಕ್ಕೆ ಹೊರಟಿದ್ದಾರೆ. ಅವರ ಬಹಿರಂಗ ಸಭೆಯಲ್ಲಿ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತೇಳಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅವರ ಬಂಡ ಧೈರ್ಯ ಎಷ್ಟೈತೆ ಅಂತ ಈ ಸಂದರ್ಭದಲ್ಲಿ ವ್ಯಕ್ತಪಡ್ತಾ ಇದೆ. ಸಂವಿಧಾನ ರಚನೆ ಮಾಡ್ಲಿಕ್ಕೆ ಇವತ್ತೇನಾದ್ರು ಬಾಬಾ ಸಾಹೇಬರವರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಕೊಡ್ಲಿಲ್ಲ ಅಂದ್ರ ಇವತ್ತಿನ ದಿನಮಾನದಲ್ಲಿ ನಾವಿಲ್ಲಿ ಬಂದು ಮಾತಾಡಲಿಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ. ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಇವತ್ತು ದೇಶದ ಜನರನ್ನ ದಿಕ್ಕು ತಪ್ಪಿಸಲಿಕ್ಕಾಗಿ ದೇಶದಲ್ಲಿ ಬಡತನ, ನಿರುದ್ಯೋಗ, ಆಹಾರದ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಇವತ್ತು ಜನರು ಈ ಸರ್ಕಾರ ಬೇಡ ಅಂತ ಆಲೋಚನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಜನರ ದಿಕ್ಕನ್ನು ತಪ್ಪಿಸಲಿಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುಡಿಸಲಿಕ್ಕಾಗಿ ಇವತ್ತು ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಹೆರಾಲ್ಡ್ ಪತ್ರಿಕೆಯ ಒಂದು ನೆಪವನ್ನು ಇಟ್ಕೊಂಡು ಇವತ್ತು ಇಡಿ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವರ ತನಿಖೆ ಹೆಸರಿನಲ್ಲಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸಕ್ಕಂಥ ಕೆಲಸ ಏನು ಮಾಡ್ತಿದಾರ.
ಇದನ್ನು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ರಾಜ್ಯದಲ್ಲಿ ಕೂಡ ಕಳೆದ 4-5 ದಿವಸದಿಂದ ಇಡೀ ರಾಜ್ಯಾದ್ಯಂತ ವಿವಿಧ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದೆ. ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಆಗಿದೆ, ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ತಹಸೀಲ್ದಾರ್ ಕಚೇರಿ ಮುಂದೆ ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಬೆಳಗ್ಗೆಯಿಂದ ಧರಣಿ ಮಾಡಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಮನವಿ ಕೊಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಎಚ್ಚರಿಕೆಯನ್ನು ಸ್ವೀಕರಿಸ್ತಿದ್ರೆ ಇದೇ ರೀತಿ ತಮ್ಮ ಹಠಮಾರಿ ಧೋರಣೆ ತೋರಿದರೆ ಇದಕ್ಕೆ ತಕ್ಕ ಪ್ರಾಯಶ್ಚಿತ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಕೇವಲ ಅಭಿವೃದ್ಧಿ ಕೆಲಸ ಮಾಡೋರಲ್ಲ, ರಾಜಕೀಯ ಹಗೆತನವನ್ನು ಸಾಧಿಸಿ ಜಾತಿ ಮತ್ತು ವಿಷಬೀಜವನ್ನು ಬಿತ್ತಿ ಭಾವನಾತ್ಮಕ ವಿಷಯವನ್ನು ಕೆದಕಿ ಇವತ್ತ ಓಟ್ ತೊಳಿಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ನಾಟಕ ಹೊಳ್ಳಮಳ ನಡೆಯಲ್ಲ. ರಾಷ್ಟ್ರೀಯ ನಾಯಕರುಗಳಾದ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಮೇಲೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡೋದ್ರ ಮುಖಾಂತರ ಸರ್ಕಾರಿ ಸಂಸ್ಥೆಗಳಾದ ಇಡೀ ಸಂಸ್ಥೆಯ ವತಿಯಿಂದ ಅವರ ಮೇಲೆ ಸುಳ್ಳು ಆಪಾದನೆ ಅಡಿಯಲ್ಲಿ ಕೇಸ್ ದಾಖಲಿಸಿ ಅವರಿಗೆ ಕಿರುಕುಳ ನೀಡೋದನ್ನು ಅದನ್ನು ವಿರೋಧಿಸಿ ಈಗಾಗಲೇ ಗದಗ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಟಿ.ಎಸ್. ಪಾಟೀಲರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದು, ಅದರಂತೆ ಇವತ್ತು ಗಜೇಂದ್ರಗಡದ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಅರ್ಪಿಸುತ್ತಿದ್ದು ಅದನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಇದ್ದ ಪತ್ರಿಕೆ ಇದು. ಕಾಲಾನಂತರ ಕೆಲ ಬದಲಾವಣೆಗಳನ್ನು ಮಾಡಲಾಗಿತ್ತು. 2008ರಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಭ್ರಷ್ಟಾಚಾರದ ಆರೋಪ ಸುಳ್ಳು ಎಂದು ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಯೋಗ ದಿನ. ಡಾಕ್ಟರ್ ಎಸ್.ಆರ್. ಪಾಟೀಲ್ ಅಧ್ಯಕ್ಷತೆ. ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ. ರಾಜೂರು ಗ್ರಾಮ ಪಂಚಾಯತ್ನಲ್ಲಿ ಕೆಲ ಕಾಲ ಗೊಂದಲ. ಪಿಡಿಒಗೆ ಘೆರಾವ್ ಹಾಕಿದ ದಿಂಡೂರು ಗ್ರಾಮಸ್ಥರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ಕೈ ನಾಯಕರಿಂದ ಪ್ರತಿಭಟನೆ. ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು. ಬಡ ಮಕ್ಕಳಿಗಾಗಿ ಸಮಾಜದ ಕಳಕಳಿಯಿಂದ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ಆರಂಭವಾಗಿದೆ. ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಆಶೀರ್ವಾದದಿಂದ ಬಸವೇಶ್ವರ ನಗರದಲ್ಲಿ ಶಾಲೆ ಆರಂಭವಾಗಿ ಈಗಾಗಲೇ ದಶಕಗಳೇ ಕಳೆದಿದೆ. ಕಳೆದ 11 ವರ್ಷದಿಂದ ಗಜೇಂದ್ರಗಡ ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದ ಮಕ್ಕಳು ಆಗಮಿಸುತ್ತಾರೆ. ಬಸ್ ವ್ಯವಸ್ಥೆ ಇದ್ದು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ನುರಿತ ಶಿಕ್ಷಕರಿಂದ ಪಾಠಗಳು ಹೇಳಲಾಗುತ್ತೆ. ಕಾಲಕಾಲೇಶ್ವರ, ಹಮಾಲರ ಪ್ಲಾಟ್, ಗಜೇಂದ್ರಗಡ ತಾಂಡ, ಗರಡಿಮನಿ, ಶಿವಾಜಿಪೇಟೆ, ಹಿರೇಬಜಾರ್, ಭೂಮರೆಡ್ಡಿ ಪ್ಲಾಟ್, ಬೆಣಚಮಟ್ಟಿ, ನಾಗರಸಕೊಪ್ಪ, ಗೋಗೇರಿಗೆ ಬಸ್ ಸೌಲಭ್ಯವಿರುತ್ತದೆ. ಬಡವರಿಗೆ ಕೈಗೆಟಕುವ ಫೀ ಇದೆ. ಬಡವರಿಗೂ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದೇ ನಮ್ಮ ಉದ್ದೇಶ ಎಂದು ವಿದ್ಯಾಪ್ರೇಮಿಯೂ ಆದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಲಾಲಪ್ಪ ರಾಠೋಡ್ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲಿದೆ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ. ತುಳಜಾ ಭವಾನಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಪ್ರವೇಶ ಆರಂಭವಾಗಿದ್ದು, ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಉತ್ತಮ ಪ್ರಜೆಯನ್ನಾಗಿಸಿ. ಇದು ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯ ಕಳಕಳಿಯ ಮನವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ನಂಬರ್ 8971757303.
9482129034 7349694762.